ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನೋಡ್ತಕ್ಕಂಥ ಪ್ರಾಪರ್ಟಿ ಜೈಪುರ ಮತ್ತು ಶೃಂಗೇರಿಯ ಮಧ್ಯೆ. ಸುಮಾರು ಜೈಪುರದಿಂದ ಒಂದು 10 ಕಿಲೋಮೀಟ್ರು, ಶೃಂಗೇರಿಯಿಂದನೂ ಸಹ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಇದು ರೆಕಾರ್ಡ್ ಬಂದುಬಿಟ್ಟು 4 ಎಕರೆ ಪಕ್ಕಾ ರೆಕಾರ್ಡ್ ಇರ್ತಕ್ಕಂಥದ್ದು. ಇದರಲ್ಲಿ ಕಾಫಿ, ಕಾಳುಮೆಣಸು ಮತ್ತು ಅಡಿಕೆ ಇದೆ. ಅಡಿಕೆ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ನೆಗ್ಲೆಕ್ಟೆಡ್ ಆಗಿದೆ. ಕಾಫಿ ಚೆನ್ನಾಗಿದೆ. ಹಾಗೆ ಒಂದು ರೆಕಾರ್ಡ್ ಜಾಗದೊಳಗೆ ಒಂದು ಮನೆ ಇದೆ. ಒಂದು 2 ಬೆಡ್ರೂಮ್ ಇರ್ತಕ್ಕಂಥ ಮನೆ ನೀವು ನೋಡ್ಬೋದು. ರೀಸೆಂಟಾಗಿ ಒಂದು 2 ಇಯರ್ಸ್ ಬ್ಯಾಕ್ ಕಟ್ಟಿರೋದು, ಶೀಟ್ ಹಾಕಿ ಕಟ್ಟಿರೋದು. ಸ್ವಲ್ಪ ದೊಡ್ಡಕ್ಕೆ ಇದೆ, ಬಟ್ ಅದರಲ್ಲಿ ಇರ್ತಕ್ಕಂಥ ಬೇಸಿಕ್ ನೀಡ್ಸ್ ಎಲ್ಲ ಇದೆ. ಅಟ್ಯಾಚ್ ಟಾಯ್ಲೆಟು, ಬಾತ್ರೂಮ್ಸ್ ಇದೆ, ನೀಟಾಗಿದೆ. ಒಂದು ಹಾಲ್ ಇದೆ, ಹಾಗೆ ಒಂದು ಅಡುಗೆ ಮನೆ, ಒಂದು ಚಿಕ್ಕದಾಗಿ ಒಂದು ದೇವ್ರ ಮನೆ ಇದೆ ನೋಡ್ಬೋದು. ಹಾಗೆ ನೋಡ್ತು ಅಂದರೆ ಒಂದು ಅಡುಗೆ ಮನೆ ಇದೆ, ಹಾಲಿಗೆ ಅಟ್ಯಾಚ್ ಆಗಿ ಒಂದು ಅಡುಗೆ ಮನೆ ಇದೆ. ಹಾಲಿಂದನೇ ಡೈರೆಕ್ಟಾಗಿ 2 ಬೆಡ್ರೂಮ್ ಇದೆ, ಒಂದು ಬೆಡ್ರೂಮಿಗೆ ಅಟ್ಯಾಚ್ ಇದೆ. ಇಷ್ಟು ವ್ಯವಸ್ಥೆ ಇರ್ತಕ್ಕಂಥ ಒಂದು ಮನೆ ಇದು. ಈ ಮನೆ ಜಾಗನೂ ಸಹ ಏನು ಖಾತೆ ಏನಿದೆ 4 ಎಕರೆ ಖಾತೆ, ಆ ಖಾತೆ ಒಳಗಡೆ ಬರುತ್ತೆ. ಈ ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಒಂದು ದೇವ್ರ ಮನೆ, ಇದು ನಾನು ಆಗಲೇ ಹೇಳಿದಾಗೆ ಅಡುಗೆ ಮನೆ. ಸೊ ಮೊದಲು ನಾನು ತೋರಿಸುವಾಗ ಸ್ವಲ್ಪ ಕತ್ಲೆ ಇತ್ತು. ಸೊ ಇದು ಸುತ್ತಮುತ್ತಲಿನ ವಾತಾವರಣ. ಹಾಗೆ ಇದು ತೋಟ. ಇದೊಂದು ತೋಟದಲ್ಲಿ ಒಂದು ಮೋಟ್ರ್ ಶೆಡ್ ಇದೆ, ಮತ್ತು ಹರಿತಕ್ಕಂಥ ಒಂದು ಸಣ್ಣ ನೀರಿನ ವ್ಯವಸ್ಥೆ ಇದೆ. ಅಂದರೆ ಒಂದು ಹಳ್ಳ ಇದೆ ಚಿಕ್ಕದಾಗಿ, ಯಾವಾಗಲೂ ಹರಿತಾ ಇರುತ್ತೆ. ಅದರಿಂದ ನೀರನ್ನು ಪಂಪ್ ಮಾಡ್ಬೋದು. ಮೋಟ್ರ್ ಶೆಡ್ಡು, ಪಂಪ್ ಸೆಟ್ ವ್ಯವಸ್ಥೆ ಇದೆ. ತೋಟ ಅಡಿಕೆ ತೋಟ, ಫುಲ್ 4 ಎಕರೆನೂ ಅಡಿಕೆ ತೋಟ ಇದೆ. ಅದರಲ್ಲಿ ಕಾಫಿ, ಕಾಳುಮೆಣಸು ಇದೆ. ಅಡಿಕೆ ತೋಟ ಸ್ವಲ್ಪ ನೆಗ್ಲೆಕ್ಟೆಡ್ ಇದೆ, ಬಟ್ ಕಾಫಿ, ಕಾಳುಮೆಣಸು ಚೆನ್ನಾಗಿದೆ. ಒಳ್ಳೆ ಲೆವೆಲ್ ಜಾಗ, ಲೆವೆಲ್ ಫುಲ್ 4 ಎಕರೆನೂ ಒಂದೇ ಲೆವೆಲ್ ಇದೆ ಆಲ್ಮೋಸ್ಟ್. ಈ ಪ್ರಾಪರ್ಟಿ ಕಂಪ್ಲೀಟ್ಲಿ ಫೆನ್ಸ್ಡ್ ಆಗಿದೆ. ಒಂದೇ ಬೌಂಡ್ರಿ ಇದೆ, ಒಂದು ಸಿಂಗಲ್ ಗೇಟ್, ಆ ಗೇಟಿಂದ ಎಂಟ್ರೆನ್ಸು. ಸೊ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು. ಹಾಗೆ ಯಾರು ಆಸಕ್ತಿ ಇದ್ದರೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.